ಎಂಟನೇ ಬಜೆಟ್ ಮಂಡನೆಗೆ ಸಿದ್ಧ ಆಗ್ತಾ ಇದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಮೋದಿ 3.0 ಸರ್ಕಾರದ ಮತ್ತೊಂದು ಬಜೆಟ್ ಇದು. ಇದರ ಮೇಲೆ ಅಪಾರ ಪ್ರಮಾಣದ ನಿರೀಕ್ಷೆ ಇದೆ. ಈ ಬಾರಿ ನೋಡಿ, ಎಲ್ಲರಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಬೇಕು. ಹೆಲ್ತ್ ಇನ್ಶೂರೆನ್ಸ್ ಎಲ್ಲರಿಗೂ ಕೂಡ ಬೇಕಾಗುತ್ತೆ. ಗೊತ್ತಿಲ್ಲ ಯಾವಾಗ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ. ಏನು ಪ್ರಾಬ್ಲಮ್ ಬರುತ್ತೆ ಗೊತ್ತಿಲ್ಲ. ಒಮ್ಮೆ ಈಗಿನ ಕಾಲದಲ್ಲಿ ಏನೋ ಒಂದು ಹಾರ್ಟ್ ಅಟ್ಯಾಕ್ ಆಯಿತು, ಕ್ಯಾನ್ಸರ್ ಬಂತು, ಇನ್ನೇನೋ ಕಾಯಿಲೆ ಬಂತು, ಆಕ್ಸಿಡೆಂಟ್ ಆಯಿತು ಅಂತ ಅಡ್ಮಿಟ್ ಆದರೆ 3 ಲಕ್ಷ 4 ಲಕ್ಷ 5 ಲಕ್ಷಕ್ಕಿಂತ ಕಡಿಮೆ ನೀವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಿಮಗೆ ಆರೋಗ್ಯ ವಿಮೆ ನಿಮ್ಮ ಕೈ ಹಿಡಿಯುತ್ತೆ. ಕೆಲವೊಂದು ಮಿನಿಮಮ್ ದುಡ್ಡು ನೀವು ಕಟ್ಟಿದ್ರೆ ಉಳಿದಿದ್ದನ್ನು ವಿಮಾ ಕಂಪನಿ ನೋಡ್ಕೊಳ್ತವೆ. ಹೀಗಿರಬೇಕಾದಾಗ ಭಾರತದಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಮೇಲೂ ಕೂಡ GST ಇದೆ. ಅದನ್ನು ಕಡಿಮೆ ಮಾಡಿದ್ರೆ ಎಲ್ಲ ಜನಗಳಿಗೂ ಕೂಡ ಆರೋಗ್ಯ ವಿಮೆ ಕೈಗೆಟುಕುವಂತಾಗುತ್ತೆ ಅಂತ ಒಂದು ವಾದ ಇತ್ತು. ಇದೀಗ ಈ ಬಾರಿ ಬಜೆಟಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ನೇನಾದರೂ ಅದರ ಮೇಲೆ ಇರ್ತಕ್ಕಂಥ GSTಯನ್ನು ಕಡಿಮೆ ಮಾಡ್ತಾರಾ, ಈ ಒಂದು ನಿರೀಕ್ಷೆ ಇದೆ. ಪ್ರತಿ ವರ್ಷ ನಮ್ಮ ಭಾರತೀಯರದ್ದು ಇದೇ ಕತೆ. IT ಸ್ಲ್ಯಾಬ್ ಏನಾದರೂ ನಮಗೆ ಸ್ವಲ್ಪ ವಿಸ್ತರಿಸ್ತಾರಾ, ನಾವು ಟ್ಯಾಕ್ಸ್ ಕಟ್ಟೋ ಸ್ವಲ್ಪ ಕಡಿಮೆ ಆಗುತ್ತಾ ಅಂತೇಳಿ. ಅದೇ ರೀತಿಯಲ್ಲಿ ಇದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ವಿಚಾರದಲ್ಲಿಯೂ ಕೂಡ ನಿರೀಕ್ಷೆ ಇದೆ. 2047ರ ಹೊತ್ತಿಗೆ ಎಲ್ರಿಗೂ ಕೂಡ ವಿಮೆ ಸಿಗಬೇಕು ಎನ್ನುವ ಗುರಿಯನ್ನು NDA ಸರ್ಕಾರ ಹೊಂದಿದೆ. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, BJP ನೇತೃತ್ವದ ಮೈತ್ರಿ ಪಕ್ಷಗಳ ಕೂಟ ಇದೆಯಲ್ಲ, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ, ಈ ಕೂಟಕ್ಕೆ ಇಂಥ ಒಂದು ಗುರಿಯಂತೂ ಇದೆ. ಎಲ್ಲ ಪಕ್ಷಗಳು ಸೇರಿ NDA ಆಗಿರೋದು. ಸೊ ಹಾಗಾಗಿ ಅಂಥ ಒಂದು ಗುರಿಯಂತೂ ಇಟ್ಕೊಂಡಿದ್ದಾರೆ. ಆರೋಗ್ಯ ವಿಮೆ ವಲಯದ ಸುಧಾರಣೆಗೆ ಹಲವು ಕ್ರಮಗಳ ನಿರೀಕ್ಷೆ ಕೂಡ ಇದೆ. ವಿಮಾ ವಲಯ ಮತ್ತು ಮಧ್ಯಮ ವರ್ಗಗಳಲ್ಲಿ ಅಪಾರ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ವೈದ್ಯಕೀಯ ಹಣದುಬ್ಬರ ಅಂದರೆ ನಿಮಗೆ ಇಲ್ಲಿ ನೋಡಿ, ಇನ್ಫ್ಲೇಷನ್ ಹೇಗೆ ಅಂತ ಹೇಳಿದ್ರೆ 14% ಆಗಿದೆ. ಬೇರೆ ಬೇರೆ ಇನ್ಫ್ಲೇಷನ್ ನೋಡ್ತೀವಿ ನಾವು. ಈ ದಿನಬಳಕೆ ವಸ್ತುಗಳು, ತರಕಾರಿ, ಸಗಟು, ಈ ಥರದ್ದೆಲ್ಲ ಹಣದುಬ್ಬರ ನೋಡ್ತೀವಲ್ಲ. ವೈದ್ಯಕೀಯ ಹಣದುಬ್ಬರ ನಿಮಗೆ 14% ಆಗಿದೆ ಅಂದರೆ ಇಲ್ಲಿ ವಿಷಯ ಸಿಂಪಲಾಗಿ ಹೇಳ್ಬಿಡ್ತೀನಿ ನಾನು. ಹಣದುಬ್ಬರ ಅದು ಇನ್ಫ್ಲೇಷನ್ ರೇಟು 14% ಆಗಿದೆ ಅಂತ ಹೇಳಿದ್ರೆ ಹಣದ ಮೌಲ್ಯ ನೀವು ಇನ್ನೂ ಜಾಸ್ತಿ ಖರ್ಚು ಮಾಡಬೇಕು ಅಂತ ಆಸ್ಪತ್ರೆಗಳಿಗೆ. ಸಪೋಸ್ 100 ರೂಪಾಯಿ ಖರ್ಚು ಮಾಡ್ತಿದ್ದೀರಪ್ಪ, 120 ರೂಪಾಯಿ ಕೊಡಿ ಅಂತಾರೆ. ಯಾವತ್ತೋ ತೀರಾ ಮೊನ್ನೆ ಅಡ್ಮಿಟ್ ಆಗಿದ್ನಲ್ರಿ, ಬರೀ 10,000 ಕೊಟ್ಟಿದೆ ಅಂದರೆ, ಇಲ್ಲ ಅದೆಲ್ಲ ಕಾಲ ಹೋಯ್ತು ರೀ, 10,500 ಕೊಡಿ ಇವಾಗ ಅಂತಾರೆ. ಅದೇ ಮೆಡಿಕಲ್ ಇನ್ಫ್ಲೇಷನ್ ಅನ್ನೋದು. ಮೆಡಿಕಲ್ ಇನ್ಫ್ಲೇಷನ್ನ ಒಂದು ಎಫೆಕ್ಟ್ ಏನಾಗುತ್ತೆ ಅಂದರೆ ಅದೇ ಆಗುತ್ತೆ. ಯಾವುದೋ ಸರ್ಜರಿಗೆ ಹೋಗಿರ್ತೀರ, 2 ಲಕ್ಷಕ್ಕೆ ಆಗಿತ್ತಲ್ಲ, ಇಲ್ಲ ರೀ ಈ ಸಲ 2.5 ಲಕ್ಷ ಆಗುತ್ತೆ ಆಪ್ರೇಷನ್ಗೆ, 2,80,000 ಆಗುತ್ತೆ. ಆ ಕಾಲ ಎಲ್ಲ ಹೋಯ್ತಿರಿ. ಇದು ಬರುತ್ತಲ್ಲ, ಇದನ್ನು ಮೆಡಿಕಲ್ ಇನ್ಫ್ಲೇಷನ್ ಅಂತ ಕರೀತಾರೆ. ಕಳೆದ 3 ವರ್ಷಗಳಲ್ಲಿ ಆರೋಗ್ಯ ವಿಮೆ ವಲಯ ನೋಡಿ, ಮೆಡಿಕಲ್ ಫೆಸಿಲಿಟಿಯ ಇನ್ಫ್ಲೇಷನ್ ಬೇರೆ, ವೈದ್ಯಕೀಯ ನೀನು ಆಸ್ಪತ್ರೆಗೆ ಹೋದಾಗ ಟ್ರೀಟ್ಮೆಂಟ್ ತೊಗೊಂಡಿದ್ದಕ್ಕೆ ನೀನು ಹೆಚ್ಚು ಚಾರ್ಜ್ ಕೊಡೋದು ಬೇರೆ. ವಿಮೆ ವಲಯ ಇದೆಯಲ್ಲ, ಇದ್ರ ಕಥೆ ನೋಡಿ ನೀವು. 25% ಜಾಸ್ತಿ ಆಗಿದೆ. ಇಲ್ಲಿ 100 ರೂಪಾಯಿ ಇರೋ ಕಡೆಗೆ 125 ರೂಪಾಯಿ ಕೊಡಬೇಕು ನೀನು ಅಂತ. 10,000 ರೂಪಾಯಿ ಇರೋ ಕಡೆಗೆ 12,500 ಕೊಡು ಅಂತ ಲೆಕ್ಕ ಇದು. 10,000 ಇರೋ ಕಡೆಗೆ ವಿಮೆ 10,000 ಪಾಲಿಸಿ ಮಾಡಿಸಿದ್ನಲ್ರಿ ಅಂದರೆ ಈಗ ಇಲ್ಲ ಸ್ವಾಮಿ 12,500 ಕೊಡಬೇಕು ನೀವು ಅಂತಾರೆ. ಅದೇ ಆರೋಗ್ಯ ವಿಮೆ ವಲಯ ಇದೆಯಲ್ಲ, ಇದರಲ್ಲೂ 25% ಜಾಸ್ತಿ ಆಗಿದೆ ಅಂತ. ಆರೋಗ್ಯ ವಿಮೆ ಮೇಲಿನ GST ಕಡಿತದಿಂದ 16 ಅನುಕೂಲ ಆಗಬಹುದು ಅಂತ ನಿರೀಕ್ಷೆ ಇದೆ. ಆರೋಗ್ಯ ವಿಮೆ ಮೇಲಿನ GST ಕಡಿತ ಆಗಬೇಕು, ಬಡವರ ಕೈಗೂ ಕೂಡ ಆರೋಗ್ಯ ವಿಮೆ ಸಿಗುವಂತೆ ಮಾಡಬೇಕು. ಸೆಕ್ಷನ್ 80D ಅಡಿಯಲ್ಲಿ ಕಡಿತದ ಮಿತಿ ಹೆಚ್ಚಳ ಆಗಬೇಕು. 2047 ಇದರ ವೇಳೆಗೆ ಎಲ್ಲರಿಗೂ ವಿಮೆ ಗುರಿ ಸಾಧನೆಗೆ ಹಲವು ಸುಧಾರಣಾ ಕ್ರಮ ಆಗಬೇಕು ಅಂತ. ತೆರಿಗೆ ಲಾಭ ಸರಳೀಕರಣ ಆಗಬೇಕದು ಅಂತ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವಕ್ಕೆ ಉತ್ತೇಜನ ಕೊಡೋದು, ಸಬ್ಸಿಡಿ ಡಿಜಿಟಲ್ ಪಾವತಿ ಪ್ರೋತ್ಸಾಹ ಮಾಡೋದು, ಸಾರ್ವಜನಿಕ ಆರೋಗ್ಯ ವಲಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವುದು, ಇವೆಲ್ಲವೂ ಕೂಡ ಇದರಲ್ಲಿ ಸೇರಿದೆ.